ಅಮೆರಿಕದಿಂದ ಅಕ್ರಮ ವಲಸಿಗರ ಗಡಿಪಾರು ಬೆನ್ನಲ್ಲೇ ಪಂಜಾಬ್ ಇದೀಗ ಅಲರ್ಟ್ ಆಗ್ತಾ ಇದೆ. ನಕಲಿ ಟ್ರಾವೆಲ್ ಏಜೆಂಟ್ಗಳ ವಿರುದ್ಧ ಪಂಜಾಬ್ ಸರ್ಕಾರ ಸಮರ ಸಾರ್ತಾ ಇದೆ. 40 ಟ್ರಾವೆಲ್ ಏಜೆಂಟ್ಗಳ ಪರವಾನಗಿಯನ್ನು ರದ್ದುಗೊಳಿಸಿದ ಸರ್ಕಾರ. ಇನ್ನು 271 ನಕಲಿ ಟ್ರಾವೆಲ್ ಏಜೆಂಟ್ಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕಳ್ಳ ಮಾರ್ಗದ ಮೂಲಕ ಅಮೆರಿಕಕ್ಕೆ ಕಳಿಸ್ತಾ ಇದ್ದಂತ ಏಜೆಂಟ್ಗಳು ಈವರೆಗೂ 345 ಭಾರತೀಯರನ್ನ ಗಡಿಪಾರು ಮಾಡಿರುವಂತ ಅಮೆರಿಕ 345 ಮಂದಿಯಲ್ಲಿ ಪಂಜಾಬ್ಗೆ ಸೇರಿದವರ ಸಂಖ್ಯೆ 131. ಈ ಬಗ್ಗೆ ಎಸ್ಐಟಿ ತಂಡ ರಚನೆ ಮಾಡಿದ ಪಂಜಾಬ್ ಸರ್ಕಾರ ನಕಲಿ ಟ್ರಾವೆಲ್ ಏಜೆಂಟ್ಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಪಂಜಾಬ್ನಲ್ಲಿ ಈವರೆಗೆ 17 ಕೇಸ್ಗಳು ದಾಖಲಾಗಿದೆ, 4ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಈ ಮುಖಾಂತರವಾಗಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕದಿಂದ ಅಕ್ರಮ ವಲಸಿಗರು ಗಡಿಪಾರಾದಂಥ ಬೆನ್ನಲ್ಲೇ ಪಂಜಾಬ್ ನಿರ್ಧರಿಸಿಕೊಂಡಿದೆ. ಪಂಜಾಬ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಯಾರ್ಯಾರು ನಕಲಿ ಟ್ರಾವೆಲ್ ಏಜೆಂಟ್ಗಳಿದ್ದಾರೋ ಅವ್ರ ವಿರುದ್ಧ ಸಮರ ಸಾರೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಪಂಜಾಬ್ ಸರ್ಕಾರ ಸಮರ ಸಾರಿದ್ದು 40 ಟ್ರಾವೆಲ್ ಏಜೆಂಟ್ಗಳ ಪರವಾನಗಿಯನ್ನು ಈಗ ಆಲ್ರೆಡಿ ರದ್ದು ಮಾಡಿದೆ. 271 ನಕಲಿ ಟ್ರಾವೆಲ್ ಏಜೆಂಟ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಕಳ್ಳ ಮಾರ್ಗದ ಮುಖಾಂತರವಾಗಿ ಅಮೆರಿಕಕ್ಕೆ ಕಳಿಸ್ತಾ ಇದ್ರು ಏಜೆಂಟ್ಗಳು. ಇವರಿಗೆ ಹಣ ಕೊಟ್ಟು ಇವರನ್ನು ನಂಬಿ ಅಮೆರಿಕಕ್ಕೆ ತೆರಳ್ತಾ ಇದ್ರು. ಅದೇ ಎಲ್ಲರನ್ನ ಇವರಿಗೆ ಗಡಿಪಾರು ಮಾಡಲಾಗಿದೆ. ಟೋಟಲ್ ಆಗಿ 345 ಭಾರತೀಯರನ್ನ ಗಡಿಪಾರು ಮಾಡಿದೆ ಅಮೆರಿಕ. 345 ಮಂದಿಯಲ್ಲಿ ಪಂಜಾಬ್ ಸೇರಿದವರೇನೆ 131 ಮಂದಿ ಇದ್ದಾರೆ. ಸೊ ಇದಕ್ಕೆ ಅಂತ SIT ತಂಡನ ರಚನೆ ಮಾಡ್ಕೊಂಡಿದ್ರು. ಒಂದು ಕಂಟ್ರೋಲ್ ಮಾಡಬೇಕಲ್ಲ, ಇಲ್ಲ ಅಂತ ಅಂದರೆ ಕಷ್ಟ ಆಗತ್ತೆ ಅಂತ. ಸೊ SIT ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ಮಾಡಿದೆ. ಯಾರ್ಯಾರು ನಕಲಿ ಟ್ರಾವೆಲ್ ಏಜೆಂಟ್ಗಳು ಇದ್ರೋ ಅವರೆಲ್ಲರ ಲೈಸೆನ್ಸನ್ನು ರದ್ದು ಮಾಡಲಾಗಿದೆ. ಅದರ ಜೊತೆಗೆ ಖಡಕ್ ಆದಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಒಟ್ಟಿನಲ್ಲಿ ಪಂಜಾಬ್ನಲ್ಲಿ ಈವರೆಗೆ 17 ಕೇಸ್ಗಳು ದಾಖಲಾಗಿದ್ದು, ಈ ಪೈಕಿ 4ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ.